ತೀರ್ಪು ಈಗಾಗಲೇ ಹೊರಬೀಳ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಯಾವ್ಯಾವ ಅಭ್ಯರ್ಥಿ ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಶಾಂತಿನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹ್ಯಾರಿಸ್ ಈಗ ಮುನ್ನಡೆಯನ್ನ ಕಾತ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಭಾರಿ ಅಂತರದಲ್ಲಿ ಈಗಾಗಲೇ ಹ್ಯಾರಿಸ್ ಮುನ್ನಡೆಯನ್ನ ಕಾತ್ಕೊಂಡಿರುವಂಥದ್ದು. ಇನ್ನು ಯಶವಂತಪುರದಲ್ಲಿ ಕಾಂಗ್ರೆಸ್ನ ಎಸ್ ಟಿ ಸೋಮಶೇಖರ್ ಅವರು ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಮುನ್ನಡೆಯಲ್ಲಿದ್ದಾರೆ. ಹೆಬ್ಬಾಳಕ್ಕೆ ಬಂದರೆ ಬಿಜೆಪಿಯ ಜಗದೀಶ್ ಕುಮಾರ್ ಅವರು ಮುನ್ನಡೆಯಲ್ಲಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಿಜೆಪಿಯ ಜಗದೀಶ್ ಕುಮಾರ್ ಇಲ್ಲಿ ಮುನ್ನಡೆಯಲ್ಲಿದ್ದಾರೆ. ಹೆಬ್ಬಾಳದಲ್ಲಿ ಜಾಫರ್ ಶರೀಫ್ ಅವರ ಮೊಮ್ಮಗ ರೆಹಮಾನ್ ಶರೀಫ್ ಅವರಿಗೆ ಇಲ್ಲಿ ಹಿನ್ನಡೆ ಆಗಿರುವಂಥದ್ದನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಹಾಗೆ ವಿಜಯನಗರದಲ್ಲಿ ವಿ ಸೋಮಣ್ಣಗೆ ಭಾರಿ ಹಿನ್ನಡೆಯಾಗಿದೆ. ವಿಜಯನಗರದಲ್ಲಿ ಈಗಾಗಲೇ ವಿ ಸೋಮಣ್ಣಗೆ ಭಾರಿ ಹಿನ್ನಡೆಯಾಗಿರುವಂಥದ್ದು. ಪ್ರತಿ ಸುತ್ತಿನ ಒಂದು ಮತ ಎಣಿಕೆಯಲ್ಲೂ ಕೂಡ ಹಿನ್ನಡೆ ಇದೆ. ಕಾಂಗ್ರೆಸ್ನ ಎಂ ಕೃಷ್ಣಪ್ಪ 10,000 ಮತಗಳಿಂದ ಇಲ್ಲಿ ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಇಲ್ಲಿ ವಿಜಯನಗರದಲ್ಲಿ ಆಲ್ಮೋಸ್ಟ್ ಎಂ ಕೃಷ್ಣಪ್ಪ ಅವರು ಗೆಲುವಿನ ಸನಿಹಕ್ಕೆ ಬರ್ತಾ ಇರುವಂಥದ್ದು. ಪದ್ಮನಾಭನಗರದಲ್ಲಿ ಆರ್ ಅಶೋಕ್ಗೆ ಮುನ್ನಡೆಯಾಗಿದೆ. ಬಿಜೆಪಿಯ ಆರ್ ಅಶೋಕ್ ಪದ್ಮನಾಭನಗರದಲ್ಲಿ ಮುನ್ನಡೆಯನ್ನು ಕಾತ್ಕೊಂಡಿದ್ದಾನೆ. ರಾಜಾಜಿನಗರಕ್ಕೆ ಬಂದರೆ ಸುರೇಶ್ ಕುಮಾರ್ ಅವರು ಇಲ್ಲಿ ಮುನ್ನಡೆಯನ್ನು ಕಾತ್ಕೊಂಡಿರುವಂಥದ್ದು. ರಾಜಾಜಿನಗರದಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಇಲ್ಲಿ ಹಿಂದಿಕ್ಕಿದ್ದಾರೆ. 3ನೇ ಸ್ಥಾನಕ್ಕೆ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಕುಸಿದಿದ್ದಾರೆ. ಸುರೇಶ್ ಕುಮಾರ್ ಅವರು ಇಲ್ಲಿ ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಹಾಗೆ ಶಾಂತಿನಗರದಲ್ಲಿ ಈಗಾಗಲೇ ನಾನು ಹೇಳಿರುವ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿ ಹ್ಯಾರಿಸ್ ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ ಕಾಪುವಿನಲ್ಲಿ. ವಿನಯ್ ಸೊರಕೆ ಅವರು ಈಗಾಗಲೇ ಇಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ನಾವು ನೋಡ್ತಾ ಇದ್ದೀವಿ. ಕಾಪುವಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಭೇರಿಯನ್ನ ಇಲ್ಲಿ ಬಾರಿಸಿದ್ದಾರೆ. ಕಾಪುವಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿದ್ದಾರೆ. ವಿನಾಯಕ್ ಕುಮಾರ್ ಸೊರಕೆ ಅವರು ಇಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಬಸವನ ಬಾಗೇವಾಡಿಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ಗೆದ್ದಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಬಸವನ ಬಾಗೇವಾಡಿಯಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದ್ದಾರೆ. ಇಲ್ಲಿ ಜಯಭೇರಿಯನ್ನು ಬಾರಿಸಿರುವಂತಹ ಶಿವಾನಂದ ಪಾಟೀಲ್ ಅವರು ಹೆಚ್ಚಿನ ಒಂದು ಅಂತರದಲ್ಲಿ ಈಗಾಗಲೇ ಅವರು ಮುನ್ನಡೆಯನ್ನು ಕಾತ್ಕೊಂಡಿದ್ರು. ಆ ಮೂಲಕ ಈಗಾಗಲೇ ಜಯಭೇರಿಯನ್ನು ಕೂಡ ಬಾರಿಸಿದ್ದಾರೆ. ಬಸವನ ಬಾಗೇವಾಡಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿದ್ದಾರೆ. ಕ್ವಿಕ್ ಆಗಿ ಈಗ ಓವರ್ ಆಲ್ ಟ್ಯಾಲಿ ನೋಡೋಣ. ಯಾರೆಲ್ಲ ಗೆಲುವನ್ನು ದಾಖಲಿಸಿದ್ದಾರೆ, ಹಾಗೆ ಮುನ್ನಡೆ ಯಾರೆಲ್ಲ ಇದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ 103ರಲ್ಲಿ ಮುನ್ನಡೆ, 9ರಲ್ಲಿ ಗೆಲುವು. ಬಿಜೆಪಿ 37ರಲ್ಲಿ ಮುನ್ನಡೆ, 1ರಲ್ಲಿ ಗೆಲುವು. ಜೆಡಿಎಸ್ 42ರಲ್ಲಿ ಮುನ್ನಡೆ, 2ರಲ್ಲಿ ಗೆಲುವು. ಕೆಜೆಪಿ 10ರಲ್ಲಿ ಮುನ್ನಡೆ ಇದೆ. 15 ಜನ ಇತರರು ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಒಬ್ರು ಗೆದ್ದಿದ್ದಾರೆ. BSR 3 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಸೊ ಕಾಂಗ್ರೆಸ್ ಈಗ 102 ಆಯಿತು. ಬಿಜೆಪಿ 37 ಹಾಗೆ 42 ಸ್ಥಾನಗಳಲ್ಲಿ ಈಗ ಜೆಡಿಎಸ್ ಮುನ್ನಡೆಯನ್ನು ಕಾತ್ಕೊಂಡಿದೆ. ಕಾಂಗ್ರೆಸ್ 9 ಸ್ಥಾನಗಳಲ್ಲಿ ಈಗಾಗಲೇ ಗೆದ್ದಿದೆ. ಲಕ್ಷ್ಮಣ್, ಸೊ ಮಟ್ಟು ಈಗ ನೋಡ್ತಾ ಇದ್ದೀವಿ ಬಹುತೇಕ ಇವರು ಹೇಳೋ ಪ್ರಕಾರ ಬೆಂಗಳೂರು ಮತ್ತು ಹಳೆ ಮೈಸೂರು ಕರ್ನಾಟಕದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಬಟ್ ಕರಾವಳಿಯಲ್ಲಿ ಹೆಚ್ಚು ಕಮ್ಮಿ ಕಾಂಗ್ರೆಸ್ಗೆ ಒಂದು ರೀತಿ ಒಂದು 2/3 ಅಂತ ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಹೋದ ಸರಿ 4ರಲ್ಲಿ ಕಾಂಗ್ರೆಸ್ ಬಂದಿತ್ತು. ಆದರೆ ಉಡುಪಿಯಲ್ಲಿ 1 ಸೀಟ್ ಬಂದದ್ದು. ಅದಕ್ಕೆ ಈ ಸರಿ ಉಡುಪಿಯಲ್ಲೂ ಬರ್ತಾ ಇದೆ, ಇಲ್ಲೂ ಕೂಡ ಬರ್ತಾ ಇದೆ. ಈಗ ಬಹುಶಃ ಮೂಡುಬಿದ್ರೆಯಲ್ಲಿ ಬರ್ತಾ ಇದೆ. ಬಹಳ ಖುಷಿಯಲ್ಲಿ ಇರೋದು ಒಂದು ಸುರತ್ಕಲ್ ಒಂದಿತ್ತು. ಸುರತ್ಕಲ್ನಲ್ಲಿ ಇನ್ನೂ ರಿಸಲ್ಟ್ ಬಂದಿಲ್ಲ. ಸುರತ್ಕಲ್ ಸ್ವಲ್ಪ ಏರುಪೇರು ಆಗ್ಬೋದು ಅಂತ. ಮ್ಯಾಂಗ್ಳೂರು ಸಿಟಿಯಲ್ಲಿ ಸ್ವಲ್ಪ ಅದೇ ಒಂದು ಸ್ವಲ್ಪ ಸಮಸ್ಯೆ ಇದೆ. ಬಟ್ ಕಾಂಗ್ರೆಸ್ ಈ ಸಾರಿ ಅಲ್ಲೂ ಕೂಡ ಬಹಳ ಜೋಶಲ್ಲಿ ಕೆಲಸ ಮಾಡ್ತಾ ಇತ್ತು. ಸೊ ಬೆಳ್ತಂಗಡಿ ಎಕ್ಸ್ಪೆಕ್ಟೆಡ್, ಸುಳ್ಯ ನೋಡ್ಬೇಕು ಈಗ ನಾವು. ಸುಳ್ಯ ಬಿಜೆಪಿ, ಅದರಿಂದ ಉಳ್ಳಾಳ ಎಕ್ಸ್ಪೆಕ್ಟೆಡ್, ಬೆಳ್ತಂಗಡಿ ಎಕ್ಸ್ಪೆಕ್ಟೆಡ್, ಪುತ್ತೂರು ಎಕ್ಸ್ಪೆಕ್ಟೆಡ್, ಮೂಡುಬಿದ್ರೆ ಎಕ್ಸ್ಪೆಕ್ಟೆಡ್. ಸೊ ಆ 4 ಸೀಟ್ಗಳು ಬಂದಿದೆ. ಉಳಿದದ್ದು ಎಕ್ಸ್ಟ್ರಾ ಸೀಟ್ ಬರಬೇಕಾದ್ರೆ ಈಗ ಇಲ್ಲಿಂದ ಬರಬೇಕು, ಅದು ನೋಡ್ಬೇಕು. ಆದರೆ ಉಡುಪಿಯಲ್ಲಿ ಕಾಪುವಿನಲ್ಲಿ ಉದಾಹರಣೆಗೆ ವಸಂತ ಸಾಲಿಯನ್ ಬಂಡುಕೋರ ಮಾಡಿದೇನೋ, ಜೆಡಿಎಸ್ ಅಭ್ಯರ್ಥಿ ಹಿಂದಕ್ಕೆ ಪಡ್ಕೊಂಡು ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ನಿಲ್ಲಿಸಿದ್ರು. ಅವರು ಭಾಳ ಸೀನಿಯರ್ ಕಾಂಗ್ರೆಸ್ ಲೀಡ್ರು. ಆಮೇಲೆ ಆ ಬಿಲ್ಲವ ಕಮ್ಯುನಿಟಿ ವೋಟ್ ಡಿವೈಡ್ ಆಗುತ್ತೆ, ಅದರಿಂದ ಲಾಲಾಜಿ ಮೆಂಡನಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇತ್ತು. ಅದರಿಂದ ಅದು ಬಹುಶಃ ಜಾತಿ ಈ ಸರಿ ಕೂಡ ಕೆಲವು ಕಡೆ ರೋಲ್ ಮಾಡಿಲ್ಲ ಅಂತ ನಾವು ಹೇಳಿಕ್ಕಾಗೋದಿಲ್ಲ. ಉದಾಹರಣೆಗೆ ಮುಲ್ಕಿ ಮೂಡುಬಿದ್ರೆ ಇಲ್ಲಿ ಅಭಯ್ ಚಂದ್ರ ಜೈನ್ ಗೆದ್ದಿದ್ದಾರೆ. ಅವರ ಜಾತಿ ಸಂಖ್ಯೆ ಇಲ್ಲ ಅಲ್ಲಿ ಬಿಜೆಪಿಯಲ್ಲಿ ನಿಂತವರು ಉಮಾನಾಥ್ ಕೋಟೆನ್ ಅಂತ ಅವರು ಬಿಲ್ಲವ ಕಮ್ಯುನಿಟಿಗೆ ಸೇರಿದವರು. ದೇ ಆರ್ ಇನ್ ಮೆಜಾರಿಟಿ, ಸ್ಟ್ರಾಂಗ್ ಕ್ಯಾಂಡಿಡೇಟ್. ಆದ್ರೂ ಅಭಯ್ ಚಂದ್ರ ಜೈನ್ ಗೆದ್ದಿದ್ದಾರೆ. ಅಲ್ಲಿ ಬಹಳ ವಿಷಾದ ಸಂಗತಿ ಅಂದ್ರೆ ಅಮರನಾಥ್ ಶೆಟ್ಟಿ ಅಂತ ಬಹಳ ಸೀನಿಯರ್ ಲೀಡರ್ ಅವರು ಜೆಡಿಎಸ್ ಅಲ್ಲಿ, ಬಹಳ ಒಳ್ಳೆ ಲೀಡರು. ಯಾರು ಪಾರ್ಟಿ ಬಿಟ್ಟು ಹೋದ್ರು ಅವರು ಆ ಪಾರ್ಟಿ ದಕ್ಷಿಣ ಕನ್ನಡದಲ್ಲಿ ಅದನ್ನ ಇಟ್ಕೊಂಡವ್ರು. ಅವರು ಜೆಡಿಎಸ್ ಇಷ್ಟೆಲ್ಲ ಸೀಟ್ ಬರ್ತಾ ಇರುವಾಗ ಅವರು ಮುಖ್ಯವಾಗಿ, ನಾನು ಯಾಕೆ ಮಾತಾಡ್ತಾ, ಅದು ನನ್ನ ಕ್ಷೇತ್ರ ವೈಯಕ್ತಿಕವಾಗಿ. ಮುಲ್ಕಿ ಮೂಡುಬಿದ್ರೆ ನನ್ನ ಕ್ಷೇತ್ರ. ಸೊ ಈಗ ಇದು 2-3 ಈಗ ನಾನು ಆಗಲೇ ಹೇಳಿದೆ, ಬಂಟ ಸಮಾಜ ಇದೆ ಅಲ್ಲ, ಅವರು ಈ ಸರಿ ಬಿಜೆಪಿಯಿಂದ ಹೊರಗೆ ಹೋಗ್ತಾರೆ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಪ್ರಕರಣದ ನಂತರ ನೀವು ಮಂಗಳೂರಲ್ಲಿ ನಾಗರಾಜ್ ಶೆಟ್ಟರು ಹೋಗಿ ಒಳಗೆ ಬಂದರು. ಸದಾನಂದ ಶೆಟ್ಟರು, ಶಕುಂತಲಾ ಶೆಟ್ಟಿ ಈಗ ವಿನ್ ಆಗಿದ್ದಾರೆ. ಅಲ್ಲಿಯ
ಮಧುಸೂದನ್ ಅವರು ಒಪ್ತಾರಾ ಇಲ್ವಾ ಗೊತ್ತಿಲ್ಲ. ನಾನು ಅದನ್ನು ಬಹಳ ಸ್ಪಷ್ಟವಾಗಿ ಬರೆದಿದ್ದೆ. ನೈತಿಕ ಪೊಲೀಸ್ಗಿರಿ ಇದೆಯಲ್ಲ, ಹಿಂದುತ್ವದ ಪ್ರಯೋಗಶಾಲೆಯನ್ನು ಹೆಸರಲ್ಲಿ ಅದೊಂದು ಬಹುಸಂಸ್ಕೃತಿಯ ಒಂದು ಇಡೀ ಡಿಸ್ಟಿಕ್ ಅದು. ಅಲ್ಲಿ ನಿಮ್ಮ ಬ್ರಹ್ಮ ವಿಷ್ಣು ಈಶ್ವರಕ್ಕಿಂತಲೂ ಜುಮಾದಿ ಪಂಜುರ್ಲಿಯ ಒಂಥರ ಟ್ರೈಬಲ್ ಕ್ಯಾರೆಕ್ಟರ್ ಇದ್ದ ಇದನ್ನು ಅಲ್ಲಿ ಎಲ್ಲ ಭಗವದ್ಧ್ವಜಗಳನ್ನು ಹಾಕಿ ಇಡೀ ಈ ಸಮಾಜವನ್ನು, ಹಿಂದುಳಿದ ಜಾತಿಗಳ ಸಮಾಜವನ್ನು ನಾವು ಎಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ರೀತಿಯಲ್ಲಿ ತಗೊಂಡ್ರು. ಆದರೆ ನೀವು ನೈತಿಕತೆಗೆ ಒಂದು ಮಾನದಂಡವನ್ನು ಇಟ್ಕೊಂಡಾಗ, ಉದಾಹರಣೆಗೆ ರಘುಪತಿ ಭಟ್ರ ಮೇಲಿರೋ ಆರೋಪ, ಕೃಷ್ಣ ಪಾಲೆಮಾರು ಇರುವ ಆರೋಪ, ಆ ರೇವ್ ಪಾರ್ಟಿಗಳು, ಪಬ್ಗಳ ಮೇಲೆ ದಾಳಿ, ಇದೆಲ್ಲ ಒಂದು ರೀತಿ ಬಹಳ ಓಪನ್ ಆದ ಸೊಸೈಟಿ ಅದು ಅವರಿಗೆ ಈ ರೀತಿಯ ಒಂದು ಬಹಳ ಮುಕ್ತ ಸಮಾಜವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಒಂದು ಜನಾಂಗಕ್ಕೆ ಇದ್ದಕ್ಕಿದ್ದಾಗೆ ಈ ರೀತಿಯ ನಿರ್ಬಂಧಗಳು, ಈ ರೀತಿಯ ದಾಳಿಗಳು ಬಹುಶಃ ಅವರನ್ನು ಬಿಜೆಪಿಯಿಂದ ಹೊರಗೆ ಬರುವಂತೆ ಮಾಡಿದೆ. ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕೂಡ ಬಹಳ ಸ್ಪಷ್ಟವಾದ ಸಿಗ್ನಲ್ ಇತ್ತು. ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು, ಅಲ್ಲಿ ಮಾಡಿಲ್ಲ ಅಂತಲ್ಲ, ಆದ್ರೂ ಜನ ಬಟ್ ಆ ಪ್ರಮಾಣ ಬರಲ್ಲ ಅಂತಿತ್ತು. ರೇವಣ್ಣ ಅವರು ಬಂದೆ ಒಂದು ನಿಮಿಷ. ಈಗಾಗಲೇ ಚಾಮರಾಜನಗರದಲ್ಲಿ ಈಗ ವಾಟಾಳ್ ನಾಗರಾಜ್ ಅವರಿಗೆ ಸೋಲಾಗ್ತಾ ಇರುವಂತದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ವಾಟಾಳ್ ನಾಗರಾಜ್ ಅವರು ಸಾಕಷ್ಟು ಒಂದು ಹಿನ್ನಡೆಯನ್ನ ಇಲ್ಲಿ ಕಾತ್ಕೊಳ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸಿದೆ. ಸೊ ಹಾಗಾಗಿ ಈಗ ವಾಟಾಳ್ ನಾಗರಾಜ್ ಅವರು ಇಲ್ಲಿ ಸೋಲನ್ನ ಅನುಭವಿಸಿದ್ದಾರೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಗೆಲುವಿನ ನಗೆ ಬೀರಿದ ಸಿ ಪುಟ್ಟರಂಗ ಶೆಟ್ಟಿ ಅವರು. ಸೊ ಕಾಂಗ್ರೆಸ್ನ ಅಭ್ಯರ್ಥಿ ಸಿ ಪುಟ್ಟರಂಗ ಶೆಟ್ಟಿ ಇಲ್ಲಿ ಗೆಲುವಿನ ಜಯಭೇರಿಯನ್ನ ಇಲ್ಲಿ ಬಾರಿಸಿದರೆ ವಾಟಾಳ್ ನಾಗರಾಜ್ಗೆ ಇಲ್ಲಿ ಸೋಲಾಗಿದೆ. ಇನ್ನು ಕಡೂರಿಗೆ ಬಂದರೆ ಕಡೂರಿನಲ್ಲಿ ವೈಎಸ್ವಿ ದತ್ತ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ವೈಎಸ್ವಿ ದತ್ತ ಅವರಿಗೆ ಈಗ ಕೊನೆಗೂ ಗೆಲುವು ದಕ್ಕಿರುವಂತದ್ದು. ಕಡೂರಿನಲ್ಲಿ ವೈಎಸ್ವಿ ದತ್ತ ಕೊನೆಗೂ ಗೆಲುವಿನ ನಗೆ ಬೀರಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿಯಾಗಿರುವಂತಹ ಕಡೂರಿನಲ್ಲಿ ವೈಎಸ್ವಿ ದತ್ತ ಅವರು ಇಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಸೊ ಹಾಗೆ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ನಾವು ನೋಡ್ತಾ ಇದ್ದೇವೆ. ಅಪ್ಪ ಮಕ್ಕಳು ಇಬ್ರು ಕೂಡ, ಅಂದ್ರೆ ಶಾಮನೂರು ಶಿವಶಂಕರಪ್ಪ ಹಾಗೆ ಎಸ್ ಮಲ್ಲಿಕಾರ್ಜುನ್ ಇಬ್ರು ಕೂಡ ಈಗಾಗಲೇ ಗೆಲುವಿನತ್ತ ದಾಪುಗಾಲು ಹಾಕಿರುವಂಥದ್ದು. ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈ ಹಿಡಿದಿರುವಂತಹ ಮತದಾರರು. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದ್ದಾರೆ. ದಾವಣಗೆರೆ ಉತ್ತರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದ್ದಾರೆ. ದಾವಣಗೆರೆ ಉತ್ತರದಲ್ಲಿ ಕೂಡ ಪುತ್ರ ಮಲ್ಲಿಕಾರ್ಜುನ್ ಗೆಲುವಿನತ್ತ ಸಾಕ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ದಾವಣಗೆರೆಯಲ್ಲಿ ದಕ್ಷಿಣ ಹಾಗೂ ಉತ್ತರದಲ್ಲಿ ಅಪ್ಪ ಮತ್ತು ಮಗ ಇಬ್ರು ಕೂಡ ಗೆಲುವಿನ ಅತ್ತ ಸಾಕ್ತಾ ಇದ್ದಾರೆ. ಹಾಗೆ ವಿಜಯನಗರದಲ್ಲೂ ಕೂಡ ಎಂ ಕೃಷ್ಣಪ್ಪ ಅವರ ಗೆಲುವು ಬಹುತೇಕ ಖಚಿತವಾಗ್ತಾ ಇರುವಂಥದ್ದು. ಹಾಗೆ ಗೋವಿಂದರಾಜನಗರದಲ್ಲಿ ಈಗಾಗಲೇ ಪುತ್ರ ಪ್ರಿಯಾಕೃಷ್ಣ ಅವರು ಗೆದ್ದಿರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಅಪ್ಪ ಮಕ್ಕಳು ಇಬ್ಬರನ್ನು ಕೂಡ ಕೈ ಹಿಡಿದಿದ್ದಾರೆ. ಒಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಹಾಗೆ ಶಾಮನೂರು ಶಿವಶಂಕರಪ್ಪ, ಮತ್ತೊಂದು ಕಡೆ ಎಂ ಕೃಷ್ಣಪ್ಪ ಹಾಗೆ ಪ್ರಿಯಾಕೃಷ್ಣ. ಇಬ್ರು ಕೂಡ ಇಲ್ಲಿ ಗೆಲುವನ್ನ, ಒಂದು ಈಗಾಗಲೇ ಪ್ರಿಯಾಕೃಷ್ಣ ಅವರು ಗೆಲುವನ್ನ ದಾಖಲಿಸಿರುವಂಥದ್ದು. ಹಾಗೆ ಅವರ ತಂದೆ ಎಂ ಕೃಷ್ಣಪ್ಪ ಅವರು ಕೂಡ ಗೆಲುವಿನತ್ತ ದಾಪುಗಾಲು ಹಾಕಿದ್ದಾರೆ. ಇನ್ನು ಹರಪನಹಳ್ಳಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿದರೆ. ಆ ಮೂಲಕ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಕರುಣಾಕರ್ ರೆಡ್ಡಿ ಅವರು ಇಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಸೊ ಹರಪನಹಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲಾಗಿದೆ. ಹರಪನಹಳ್ಳಿಯಲ್ಲಿ ಕರುಣಾಕರ್ ರೆಡ್ಡಿಗೆ ಮುಖಭಂಗವಾಗಿದೆ. ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ದಾಖಲಿಸಿರುವಂಥದ್ದು. ಕಾಂಗ್ರೆಸ್ನ ಎಂಪಿ ರವೀಂದ್ರ ಅವರಿಗೆ ಈಗ ವಿಜಯಮಾಲೆ ತೊಡಿಸಲಾಗಿದೆ. ಕೊನೆಗೂ ಎಂಪಿ ರವೀಂದ್ರ ಅವರು ಸೇಡನ್ನ ತೀರಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳಬೇಕು. ಈಗ ಓವರ್ ಆಲ್ ಟ್ಯಾಲಿ ನೋಡೋಣ. ಸೊ ಎಂಪಿ ಪ್ರಕಾಶ್ ಅವರ ಪುತ್ರ ಎಂಪಿ ರವೀಂದ್ರ ಅವರು ಇಲ್ಲಿ ಗೆಲುವನ್ನ ದಾಖಲಿಸುವ ಮೂಲಕ ಒಂದು ಸೇಡನ್ನ ತೀರಿಸಿಕೊಂಡಿದ್ದಾರೆ. ಇನ್ನು ಗದಗದಲ್ಲಿ ಎಚ್ ಕೆ ಪಾಟೀಲ್ ಅವರ ಒಂದು ಗೆಲುವು ಕೂಡ ಆಲ್ಮೋಸ್ಟ್ ಖಚಿತ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬೋದು. ಆಲ್ಮೋಸ್ಟ್ ಎಚ್ ಕೆ ಪಾಟೀಲ್ ಅವರು ಗೆಲುವಿನ ಸನಿಹದಲ್ಲಿದ್ದಾರೆ. ಗದಗದಲ್ಲಿ ಎಚ್ ಕೆ ಪಾಟೀಲ್ ಅವರ ಗೆಲುವು ಕೂಡ ಬಹುತೇಕ ನಿಶ್ಚಿತವಾಗ್ತಾ ಇದೆ. ಗೆಲುವಿನ ಸನಿಹದಲ್ಲೇ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಕಾಂಗ್ರೆಸ್ ಎಚ್ ಕೆ ಪಾಟೀಲ್ ಅವರು ಗೆಲುವಿನ ನಗೆ ಬೀರ್ತಾ ಇದ್ದಾರೆ. ಗದಗದಲ್ಲಿ ಎಚ್ ಕೆ ಪಾಟೀಲ್ ಗೆಲುವು ಬಹುತೇಕ ಖಚಿತವಾಗ್ತಾ ಇದೆ. ಈಗ ಓವರ್ ಆಲ್ ಟ್ಯಾಲಿ ನೋಡೋಣ. ಸೊ ಹೇಗೆ ಪಕ್ಷಗಳ ಬಲಾಬಲ ಇದೆ, ಯಾರು ಮುನ್ನಡೆಯಲ್ಲಿದ್ದಾರೆ ಅನ್ನುವಂಥದ್ದನ್ನು ನೋಡಿದ್ರೆ ಕಾಂಗ್ರೆಸ್ 102 ಸ್ಥಾನದಲ್ಲಿ ಮುನ್ನಡೆ ಇದೆ. 11 ಸ್ಥಾನಗಳಲ್ಲಿ ಈಗಾಗಲೇ ಗೆದ್ದಿದೆ. ಬಿಜೆಪಿ 35, ಗೆಲುವು 1. ಜೆಡಿಎಸ್ 42 ಸ್ಥಾನಗಳಲ್ಲಿ ಮುನ್ನಡೆ, 2ರಲ್ಲಿ ಗೆಲುವು. ಹಾಗೆ ಕೆಜೆಪಿ 10 ಸ್ಥಾನಗಳಲ್ಲಿ ಮುನ್ನಡೆ ಇದೆ. ಬಿಎಸ್ಆರ್ 3 ಸ್ಥಾನಗಳಲ್ಲಿ ಮುನ್ನಡೆ ಇದೆ. ಇತರರು 15 ಸ್ಥಾನಗಳಲ್ಲಿ ಮುನ್ನಡೆ ಪಡೆದಿದ್ದಾರೆ. ಒಬ್ಬರು ಹಾಲಡಿ ಶ್ರೀನಿವಾಸ ಶೆಟ್ಟರು ಈಗಾಗಲೇ ಗೆಲುವನ್ನು ದಾಖಲಿಸುತ್ತಾರೆ. ಇನ್ನು ಜಿಲ್ಲಾವಾರು ಫಲಿತಾಂಶ ಹೇಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ 18 ಸ್ಥಾನಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಮುನ್ನಡೆ, 7ರಲ್ಲಿ ಬಿಜೆಪಿ ಮುನ್ನಡೆ, ಬಿಎಸ್ಆರ್ 1 ಹಾಗೆ ಇತರರು 3 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ.
ಬಾಗಲಕೋಟೆಗೆ ಬರೋಣ. ಬಾಗಲಕೋಟೆಯಲ್ಲಿ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 5, ಬಿಜೆಪಿ 2 ಸ್ಥಾನಗಳಲ್ಲಿ ಈಗಾಗಲೇ ಮುನ್ನಡೆಯನ್ನ ಕಾದುಕೊಂಡಿದೆ. ಬಿಜಾಪುರಕ್ಕೆ ಬಂದರೆ ಬಿಜಾಪುರದ 8 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4ರಲ್ಲಿ ಮುನ್ನಡೆಯನ್ನ ಕಾದುಕೊಂಡಿದೆ. 1 ಈಗಾಗಲೇ ಗೆದ್ದಿರುವಂಥದ್ದು. ಬಿಜೆಪಿ 1, ಜೆಡಿಎಸ್ 1 ಹಾಗೆ ಇತರರು 1 ಸ್ಥಾನದಲ್ಲಿ ಮುನ್ನಡೆಯನ್ನ ಕಾದುಕೊಂಡಿದ್ದಾರೆ. ಗುಲ್ಬರ್ಗಾಕ್ಕೆ ಬಂದರೆ 9 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 6ರಲ್ಲಿ ಮುನ್ನಡೆಯನ್ನ ಕಾದುಕೊಂಡಿದ್ರೆ ಬಿಜೆಪಿ 2 ಹಾಗೆ ಕೆಜೆಪಿ 1 ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ಯಾದಗಿರಿಗೆ ಬರೋಣ. ಯಾದಗಿರಿಯಲ್ಲಿ 4 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2 ಹಾಗೆ ಕೆಜೆಪಿ 2 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಬೀದರಿಗೆ ಬಂದರೆ ಬೀದರ್ನಲ್ಲಿ ಈಗಾಗಲೇ ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿರುವಂಥದ್ದು. ಜೆಡಿಎಸ್ 1 ಹಾಗೆ ಇತರರು 1 ಸ್ಥಾನದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ರಾಯಚೂರು. ರಾಯಚೂರಿನಲ್ಲಿ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4, ಬಿಜೆಪಿ 1 ಹಾಗೆ 1ರಲ್ಲಿ ಗೆಲುವನ್ನ ಕೂಡ ಈಗಾಗಲೇ ರಾಯಚೂರಿನಲ್ಲಿ ಬಿಜೆಪಿ ದಾಖಲಿಸಿದೆ. ಜೆಡಿಎಸ್ 2 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಕೊಪ್ಪಳಕ್ಕೆ ಬಂದರೆ ಕೊಪ್ಪಳದ 5 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 3, ಬಿಜೆಪಿ 1 ಹಾಗೆ ಜೆಡಿಎಸ್ 1 ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನ ಕಾದುಕೊಂಡಿದೆ. ಗದಗ 4 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4ರಲ್ಲೂ ಕೂಡ ಮುನ್ನಡೆಯನ್ನ ಕಾದುಕೊಂಡಿದೆ. ಇನ್ನು ಗದಗದ 4 ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ 4 ಸ್ಥಾನಗಳನ್ನು ಮುನ್ನಡೆಯನ್ನು ಕಾದುಕೊಂಡಿರುವಂಥದ್ದು. ಧಾರವಾಡಕ್ಕೆ ಬರೋಣ. ಧಾರವಾಡದ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 3ರಲ್ಲಿ ಮುನ್ನಡೆ ಇದ್ರೆ 1ರಲ್ಲಿ ಗೆದ್ದಿದೆ. ಬಿಜೆಪಿ 2 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಜೆಡಿಎಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇನ್ನು ಉತ್ತರ ಕನ್ನಡದ 6 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4ರಲ್ಲಿ ಮುನ್ನಡೆ, ಜೆಡಿಎಸ್ 1 ಹಾಗೆ ಇತರರು 1 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಹಾವೇರಿಗೆ ಬರೋಣ. ಹಾವೇರಿಯಲ್ಲಿ 6 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 3ರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ರೆ ಬಿಜೆಪಿ 1ರಲ್ಲಿ ಹಾಗೆ ಕೆಜೆಪಿ 1 ಇತರರು 1 ಸ್ಥಾನದಲ್ಲಿ ಈಗ ಮುನ್ನಡೆಯನ್ನು ಪಡ್ಕೊಳ್ತಾರೆ. ಬಳ್ಳಾರಿ 9 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4, ಬಿಜೆಪಿ 1, ಜೆಡಿಎಸ್ 1 ಹಾಗೆ ಬಿಎಸ್ಆರ್ 2 ಇತರರು 1 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಚಿತ್ರದುರ್ಗ 6 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2ರಲ್ಲಿ ಮುನ್ನಡೆ ಹಾಗೆ 1ರಲ್ಲಿ ಗೆಲುವನ್ನು ದಾಖಲಿಸಿದೆ. ಬಿಜೆಪಿ 1, ಜೆಡಿಎಸ್ ಹಾಗೆ ಇತರರು 1 ಸ್ಥಾನದಲ್ಲಿ ಈಗ ಮುನ್ನಡೆಯನ್ನು ಪಡ್ಕೊಳ್ತಾರೆ. ದಾವಣಗೆರೆ 8 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4ರಲ್ಲಿ ಮುನ್ನಡೆ, 1ರಲ್ಲಿ ಗೆಲುವು, ಜೆಡಿಎಸ್ 1 ಕ್ಷೇತ್ರದಲ್ಲಿ ಮುನ್ನಡೆ ಹಾಗೆ ಕೆಜೆಪಿ ಕೂಡ 2 ಸ್ಥಾನಗಳಲ್ಲಿ ಮುನ್ನಡೆ ಪಡ್ಕೊಂಡಿದೆ. ಶಿವಮೊಗ್ಗಕ್ಕೆ ಬಂದರೆ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 1, ಜೆಡಿಎಸ್ 3 ಹಾಗೆ ಕೆಜೆಪಿ 3 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನು ಪಡ್ಕೊಂಡಿದೆ. ಉಡುಪಿಗೆ ಬರೋಣ. ಉಡುಪಿಯಲ್ಲಿ ಈಗಾಗಲೇ 5 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 1ರಲ್ಲಿ ಹಾಗೆ 2ರಲ್ಲಿ ಈಗಾಗಲೇ ಗೆಲುವನ್ನು ದಾಖಲಿಸಿರುವಂಥದ್ದು. ಬಿಜೆಪಿ ಕೂಡ 1 ಸ್ಥಾನವನ್ನು ಈಗಾಗಲೇ ತನ್ನ ತೆಕ್ಕೆಗೆ ಹಾಕೊಂಡಿದೆ. ಬಿಜೆಪಿ ಕೂಡ 1 ಸ್ಥಾನವನ್ನು ಗೆದ್ದಿದೆ. ಚಿಕ್ಕಮಗಳೂರಿಗೆ ಬಂದರೆ ಚಿಕ್ಕಮಗಳೂರಿನಲ್ಲಿ 5 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಇಲ್ಲ, ಬಿಜೆಪಿ 2 ಹಾಗೆ ಜೆಡಿಎಸ್ 2, ಕೆಜೆಪಿ 1 ಸ್ಥಾನದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ತುಮಕೂರು 11 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4, ಬಿಜೆಪಿ 1, ಜೆಡಿಎಸ್ 5 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಕೆಜೆಪಿ 1ರಲ್ಲಿ ಮುಂದುವರೆದಿದೆ. ಚಿಕ್ಕಬಳ್ಳಾಪುರ 5 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2, ಜೆಡಿಎಸ್ 1 ಹಾಗೆ ಇತರರು 2 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಕೋಲಾರ 6 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2, ಬಿಜೆಪಿ 1, ಜೆಡಿಎಸ್ 1 ಹಾಗೆ ಇತರರು 2 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಬೆಂಗಳೂರು 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 13ರಲ್ಲಿ, ಬಿಜೆಪಿ 11ರಲ್ಲಿ, ಜೆಡಿಎಸ್ 2ರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಹಾಗೆ 1 ಗೆಲುವನ್ನು ಕೂಡ ಈಗಾಗಲೇ ದಾಖಲಿಸಿರುವಂಥದ್ದು ಜೆಡಿಎಸ್. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಹಾಗೆ ಜೆಡಿಎಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಇತರರು ಕೂಡ ಈಗಾಗಲೇ 1ರಲ್ಲಿ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ರಾಮನಗರ 4 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 1, ಜೆಡಿಎಸ್ 2 ಹಾಗೆ ಇತರರು 1 ಸ್ಥಾನದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಮಿಸ್ ಆಗಿದೆ. ಇನ್ನು ಮಂಡ್ಯ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 1 ಹಾಗೆ ಜೆಡಿಎಸ್ 6 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನು ಕಾದುಕೊಂಡಿದ್ದಾರೆ.
ಹಾಸನಕ್ಕೆ ಬಂದರೆ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2 ಹಾಗೆ JDS 5 ಸ್ಥಾನಗಳಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡಕ್ಕೆ ಬರೋಣ. 8 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4ರಲ್ಲಿ ಮುನ್ನಡೆಯನ್ನು ಕಾತ್ಕೊಂಡಿದೆ, ಹಾಗೆ 4 ಸ್ಥಾನಗಳನ್ನು ಈಗಾಗಲೇ ಗೆದ್ದುಕೊಂಡಿದೆ. ಸೊ ದಕ್ಷಿಣ ಕನ್ನಡ ಕ್ಲೀನ್ ಸ್ವೀಪ್ ಆಗಬಹುದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಹುಟ್ಟುಹಾಕ್ತಾ ಇದೆ. ಇನ್ನು ಕೊಡಗಿಗೆ ಬಂದರೆ ಕೊಡಗು 2 ಕ್ಷೇತ್ರಗಳ ಪೈಕಿ ಬಿಜೆಪಿ ಮತ್ತು JDS ಒಂದೊಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಮೈಸೂರು 11 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 5, 1ರಲ್ಲಿ ಗೆಲುವು, ಹಾಗೆ JDS 2 ಕ್ಷೇತ್ರದಲ್ಲಿ ಮುನ್ನಡೆ, 2 ಕ್ಷೇತ್ರದಲ್ಲಿ ಈಗಾಗಲೇ ಗೆಲುವನ್ನು ದಾಖಲಿಸಿದೆ. ಚಾಮರಾಜನಗರಕ್ಕೆ ಬರೋಣ. ಚಾಮರಾಜನಗರದ 4 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 3ರಲ್ಲಿ ಮುನ್ನಡೆಯನ್ನು ಸಾಧಿಸಿದೆ, ಹಾಗೆ 1ರಲ್ಲಿ ಈಗಾಗಲೇ ಗೆಲುವನ್ನು ಕೂಡ ದಾಖಲಿಸಿದೆ. ಇನ್ನು ಹೊನ್ನಾಳಿಗೆ ಬಂದರೆ ರೇಣುಕಾಚಾರ್ಯ ಈಗಾಗಲೇ ಸೋಲನ್ನು ಅನುಭವಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಈಗ ಹೊನ್ನಾಳಿಯಲ್ಲಿ ಜಯಭೇರಿಯನ್ನ ಬಾರಿಸಿದ್ದಾರೆ. ಕೆಜೆಪಿಯ ಅಭ್ಯರ್ಥಿಯಾಗಿದ್ದಂತಹ ರೇಣುಕಾಚಾರ್ಯ ಹೊನ್ನಾಳಿಯಲ್ಲಿ ಸೋಲು ಕಂಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಕಾಂಗ್ರೆಸ್ನ ಶಾಂತನಗೌಡ ಜಯಭೇರಿಯನ್ನ ಬಾರಿಸಿದ್ದಾರೆ. ಕಾಂಗ್ರೆಸ್ನ ಶಾಂತನಗೌಡಗೆ ಈಗ ಗೆಲುವಾಗಿರುವಂಥದ್ದು. ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಸೋಲನ್ನ ಕಂಡಿದ್ದಾರೆ. ಇನ್ನು ಕಂಪ್ಲಿಯಲ್ಲಿ ಬರೋದಾದ್ರೆ ಕಂಪ್ಲಿಗೆ ಇಲ್ಲಿ ಈಗ BSRನ ಒಂದು ಖಾತೆ ಈಗಾಗಲೇ ಓಪನ್ ಆಗಿರುವಂಥದ್ದು. ಕಂಪ್ಲಿ ಸುರೇಶ್ ಬಾಬು ಅವರು ಈಗ ವಿನ್ ಆಗಿದ್ದಾರೆ. ಕಂಪ್ಲಿಯಲ್ಲಿ BSR ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಕಂಡಿದ್ದಾರೆ. ಕಂಪ್ಲಿ ಸುರೇಶ್ ಬಾಬು ಈಗ ಗೆಲುವಿನ ನಗೆ ಬೀರಿದ್ದಾರೆ. ಇನ್ನು ಬೆಂಗಳೂರಿನ ಗಾಂಧಿನಗರಕ್ಕೆ ಬಂದರೆ ಗಾಂಧಿನಗರದಲ್ಲಿ ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಅವರ ಗೆಲುವು ಆಲ್ಮೋಸ್ಟ್ ಖಚಿತವಾಗ್ತಾ ಇದೆ. ಗೆಲುವಿನ ಸನಿಹದಲ್ಲಿ ಈಗ ಗುಂಡೂರಾವ್ ಅವರಿದ್ದಾರೆ. ಗಾಂಧಿನಗರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ. ಇನ್ನು ಶಿವಾಜಿನಗರಕ್ಕೆ ಬಂದರೆ ರೋಷನ್ ಬೇಗ್ ಅವರ ಗೆಲುವು ಕೂಡ ಆಲ್ಮೋಸ್ಟ್ ಖಚಿತವಾಗ್ತಾ ಇದೆ. ರೋಷನ್ ಬೇಗ್ ಕೂಡ ಗೆಲುವಿನ ಸನಿಹದಲ್ಲಿ ಇದ್ದಾರೆ. ಶಿವಾಜಿನಗರದಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತವಾಗ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ರೋಷನ್ ಬೇಗ್ ಅವರ ಗೆಲುವು ಆಲ್ಮೋಸ್ಟ್ ಖಚಿತವಾಗ್ತದೆ, ಗೆಲುವಿನ ಸನಿಹದಲ್ಲಿದ್ದಾರೆ. ಇನ್ನು ಚಾಮರಾಜಪೇಟೆಯಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಈಗ ಗೆಲುವಿನ ಸನಿಹದಲ್ಲಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೆಲುವಿನ ನಗೆ ಬೀರಲಿಕ್ಕಿದ್ದಾರೆ. ಯಾಕಂದರೆ ಸಾಕಷ್ಟು ಅಂತರವನ್ನು ಅವರು ಕಾತ್ಕೊಂಡಿದ್ರು. ಚಾಮರಾಜಪೇಟೆಯಲ್ಲಿ ಮತ್ತೊಮ್ಮೆ JDS ಅಭ್ಯರ್ಥಿ ಗೆಲುವು ಆಲ್ಮೋಸ್ಟ್ ನಿಶ್ಚಿತವಾಗ್ತಾ ಇದೆ. ಸೊ ಗೆಲುವು ನಿಶ್ಚಿತವಾಗಿದೆ, ಗೆಲುವು ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಈಗಾಗಲೇ ಮಾಹಿತಿ ಇರುವಂಥದ್ದು. ಈಗಾಗಲೇ JDSನ ಜಮೀರ್ ಅಹಮದ್ ಖಾನ್ ಅವರು ಕೂಡ ಚಾಮರಾಜಪೇಟೆಯಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಬಂಟ್ವಾಳಕ್ಕೆ ಬರೋಣ. ಬಂಟ್ವಾಳದಲ್ಲಿ ಕಾಂಗ್ರೆಸ್ನ ಗೆಲುವು ಆಲ್ಮೋಸ್ಟ್ ಖಚಿತ ಅನ್ನುವಂಥದ್ರ ಬಗ್ಗೆ ಈಗ ನಾವು ನೋಡ್ತಾ ಇದ್ದೀವಿ. ಬಂಟ್ವಾಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ. ಆಲ್ಮೋಸ್ಟ್ ಗೆಲುವಿನ ಸನಿಹದಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ಒಂದು ಲಕ್ಷಣಗಳೇ ಇಲ್ಲಿ ಗೋಚರಿಸ್ತಾ ಇದೆ. ಕಾಂಗ್ರೆಸ್ನ ರಮಾನಾಥ್ ರೈ ಗೆಲುವು ಬಹುತೇಕ ಖಚಿತವಾಗಿದೆ. ಇನ್ನು ಪುಲಕೇಶಿ ನಗರ, ಬೆಂಗಳೂರಿನ ಪುಲಕೇಶಿ ನಗರಕ್ಕೆ ಬಂದರೆ ಇಲ್ಲೂ ಕೂಡ JDSನ ಗೆಲುವು ಆಲ್ಮೋಸ್ಟ್ ಖಚಿತವಾಗ್ತದೆ. ಗೆಲುವಿನ ಸನಿಹದಲ್ಲಿ ಈಗ JDSನ ಅಭ್ಯರ್ಥಿ ಇದ್ದಾರೆ. JDSನ ಅಭ್ಯರ್ಥಿ ಗೆಲುವು ಬಹುತೇಕ ಇಲ್ಲಿ ನಿಶ್ಚಿತವಾಗ್ತಾ ಇದೆ. ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ JDSನ ಅಭ್ಯರ್ಥಿ ಶ್ರೀನಿವಾಸ ಮೂರ್ತಿಯವರು ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ. ಇನ್ನು ಕೊರಟಗೆರೆಗೆ ಬಂದರೆ ಕೊರಟಗೆರೆಯಲ್ಲಿ 4ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ. ಈಗಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಕೊರಟಗೆರೆಯಲ್ಲಿ 4ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿ ಹಿನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಸೊ ಕಾಂಗ್ರೆಸ್ನ ಪರಮೇಶ್ವರ್ಗೆ ಈಗ ಮತ್ತೊಮ್ಮೆ ಹಿನ್ನಡೆಯಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. JDSನ ಸುಧಾಕರ್ ಲಾಲ್ 3281 ಮತಗಳಿಂದ ಇಲ್ಲಿ ಮುನ್ನಡೆಯಲ್ಲಿದ್ದಾರೆ. ಈ ವಿಚಾರ ಬಗ್ಗೆ ಚರ್ಚೆ ಒಂದು ಕ್ವಿಕ್ ರಿಯಾಕ್ಷನ್. ಮತ್ತು ಆ ಕ್ಷೇತ್ರವನ್ನ ಸುತ್ತು ಬಂದಿದ್ದಾರೆ, ಸಮೀಕ್ಷೆ ಮಾಡಿದ್ದಾರೆ. ಅವ್ರು ಮೊದಲೇ ಹೇಳ್ತಾ ಇದ್ರು ಇಲ್ಲ ಪರಮೇಶ್ವರಿಗೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ನಾನು ಮಾತ್ರ ಅಲ್ಲ, ನಮ್ಮ ಪತ್ರಿಕೆಯಿಂದ 4 ತಂಡಗಳಾಗಿ ಹೋಗಿದ್ದಾರೆ. ನಾನು ಕೊನೆಯ ತಂಡವಾಗಿ ಅಲ್ಲಿ ಹೋಗಿದ್ದೆ. ಅಲ್ಲಿ ಒಂದು 10 ಮಂದಿ ಹತ್ರ ನೀವು ಮಾತಾಡಿದರೆ ಅದರಲ್ಲಿ 9 ಮಂದಿ ಪರಮೇಶ್ವರ್ ಎಗಿನಿಸ್ಟ್ ಮಾತಾಡ್ತಾ ಇದ್ದಾರೆ. ಗೆಲ್ಲುವ ಯಾವ ಚಾನ್ಸಸ್ ಕಾಣ್ತಾ ಇಲ್ಲ. 2-3 ಕಾರಣಗಳಿದೆ. ನೀವು ಕೊರಟಗೆರೆ ನೆಗ್ಲೆಕ್ಟ್ ಮಾಡಿದ್ರೆ ಸುಧಾಕರ್ ಲಾಲ್ ಒಬ್ಬ ಲಂಬಾಣಿ ಜನಾಂಗಕ್ಕೆ ಸೇರಿದವನು, 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು, 3 ಬಾರಿ ಭಾಳ ಒಳ್ಳೆ ಅಭಿಪ್ರಾಯ. ಎಷ್ಟು ಅಂದರೆ ಪರಮೇಶ್ವರ್ ಅವರಿಗೆ ಹೋದಾಗ ಜನ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವ್ರು ಸುಸ್ತಾಗ್ಬಿಟ್ಟಿದ್ರು ಅವರು. ಆದರೆ ಕೊನೆ ಕ್ಷಣದಲ್ಲಿ ಸಾಮಾನ್ಯವಾಗಿ ಮಧುಗಿರಿಯಲ್ಲಿದ್ದಾಗಲೂ ಪರಮೇಶ್ವರ್ ಇಂಥ ಪರಿಸ್ಥಿತಿಯಲ್ಲಿ ಕೊನೆಗೆ ಅವರೇ ಗೆದ್ದು ಬಿಡ್ತಾ ಇದ್ರು. ಅದು ಕೊನೆಯ 2 ದಿನಗಳ ಮ್ಯಾಜಿಕ್ ನಡೆಸ್ತಾ ಇದ್ರು. ಈ ಸಾರಿ ಕೂಡ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಿ. ಯಾಕೆಂದರೆ ನಾನು ವೈಯಕ್ತಿಕವಾಗಿ ನನಗೆ ಭಾಳಷ್ಟು ಕೊರಟಗೆರೆ ಕಡೆಯಿಂದ ಫೋನ್ಗಳು ಬರ್ತಾ ಇತ್ತು. ಇಲ್ಲಿ ದುಡ್ಡು ಭಾಳ ಹಂಚ್ತಾ ಇದ್ದಾರೆ ಸರ್, ನಿಮ್ಮ ಚುನಾವಣಾ ಆಯೋಗ ಎಲ್ಲಿದೆ ಅಂತ ಕೇಳುವವರು ಇದ್ರು.
ಆದರೆ ಅಲ್ಲಿ ಒಂದು ಸ್ಲೋಗನ್ ಇತ್ತು, ಅದು ಬಹಳ ಇಂಟ್ರೆಸ್ಟಿಂಗ್. ನೋಟು ಅಣ್ಣಂದು, ಓಟು ತಮ್ಮಂದು ಅಂತ. ತಮ್ಮ ಯಾರು ಅಂತ? ತಮ್ಮ ಸುಧಾಕರ್ ಲಾಲ್. ಸೊ ಈ ರೀತಿಯ ಒಂದು ಅಭಿಪ್ರಾಯ ಇದೆ. ಆಮೇಲೆ ಜನಸಾಮಾನ್ಯರು ನೋಡಿ, ಒಬ್ಬ ಬಟ್ ಇನ್ನು ಪರಮೇಶ್ವರದನ್ನು ಫೈನಲ್ ಆಗಿಲ್ಲ, ಟ್ರೆಂಡ್ ಫೈನಲ್ ಆಗಿಲ್ಲ. ಆದ್ರೆ ಆ ಹಿನ್ನಡೆ ನಾಲ್ಕು ಸುತ್ತೇನೋ ಆಯ್ತು. ಈಗ ಅಲ್ಲಿ ಒಂದು ಕೊನೆ ಕ್ಷಣದಲ್ಲಿ ಏನೋ ಕೆಜೆಪಿ ಜೊತೆ ಹೊಂದಾಣಿಕೆ ಆಗುತ್ತಾ, ಅಲ್ಲಿ ಒಬ್ರು ವಾಲೆಚಂದ್ರ ಅಂತ ನಿಂತಿರೋರು ಮಾದಿಗ ಸಮುದಾಯಕ್ಕೆ ಸೇರಿದವರು, ಅವರು ಈ ರೀತಿಯ ಒಂದು ಬಹಳಷ್ಟು ಊಹಾಪೋಹಗಳಿತ್ತು. ಆದರೆ ಇದೊಂದು ಬಹಳ ದೊಡ್ಡ ಹಿನ್ನಡೆ ನೋಡಿ. ಒಬ್ಬ ವಿದ್ಯಾವಂತ, ಎಲ್ಲ ಸಂಪನ್ಮೂಲಗಳಿತ್ತು, ಒಂದು ಪಕ್ಷದಲ್ಲಿ ಬಹಳ ಪ್ರಮುಖವಾದ ಹುದ್ದೆ ಇತ್ತು, ಒಂದು ಕೊರಟಗೆರೆ ಒಂದು ಸಣ್ಣ ಹಿಂದುಳಿದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ರೆ ಜನ ವೋಟ್ ಮಾಡ್ತಾ ಇದ್ರು. ನೀವು ಎಲ್ಲ ಭಿನ್ನಾಭಿಪ್ರಾಯಗಳು ಹೊರತಾಗಿ ನಾವು ಶಿಕಾರಿಪುರಕ್ಕೆ ಹೋದ್ರೆ ಒಂದು ಒಳ್ಳೆ ಕ್ಷೇತ್ರ ಕಾಣುತ್ತೆ ನಮಗೆ, ನೀವು ಹೊಳೆನರಸೀಪುರಕ್ಕೆ ಹೋದ್ರೆ ಒಳ್ಳೆ ಕ್ಷೇತ್ರ ಕಾಣುತ್ತೆ ನಮಗೆ, ಯಾರ್ಯಾರು ಯಾವ ಪಕ್ಷದೇ ಇರಲಿ. ಆದ್ರೆ ನಾವು ಅಲ್ಲಿ ಹೋದಾಗ ಅನಿಸುತ್ತೆ ಈ ಕ್ಷೇತ್ರದ ಶಾಸಕರು ಯಾರೇ ಆಗ್ಲಿ ಅವ್ರು ಗೆಲ್ಬೇಕಂತ ಅನಿಸುತ್ತೆ, ಪ್ರಾಮಾಣಿಕವಾಗಿ ಅನಿಸುತ್ತೆ. ಅದೇ ಹೊಳೆನರಸೀಪುರ ನಾನು ಬರದೆ, ಶಿಕಾರಿಪುರದಲ್ಲೂ ಅದೇ ಒಳ್ಳೆ ಒಂದು ಡೆವಲಪ್ಮೆಂಟ್ ಮಾಡಿದೆ. ಅದು ಕೊರಟಗೆರೆಯಲ್ಲಿ ಹೋದ್ರೆ ಈ ಕ್ಷೇತ್ರದ ಶಾಸಕ ಸೋಲ್ಬೇಕಂತ ಅನಿಸುತ್ತೆ ನಮಗೆ. ಇಂಥ ಪರಿಸ್ಥಿತಿ. ಅದೇ ವಿಚಾರಕ್ಕೆ ಈಗ ವಿಜಯನಗರ ಹೊಸಪೇಟೆ ಅಂದ್ರೆ ಆನಂದ್ ಸಿಂಗ್ ಅವರು ಈಗ ಮತ್ತೆ ಗೆಲುವನ್ನ ನಗೆ ಬೀರಿರುವಂತದ್ದು. ಬಳ್ಳಾರಿಯ ವಿಜಯನಗರದಲ್ಲಿ ಬಿಜೆಪಿಗೆ ಈಗ ಮತ್ತೆ ಗೆಲುವಾಗಿದೆ. ಕೊನೆ ಹಂತದಲ್ಲಿ ಈಗ ಆನಂದ್ ಸಿಂಗ್ ಅವರಿಗೆ ಟಿಕೆಟ್ ಇಲ್ಲಿ ಕನ್ಫರ್ಮ್ ಆಗಿತ್ತು. ಸೊ ಆದ್ರೂ ಇಲ್ಲಿ ಆನಂದ್ ಸಿಂಗ್ ಅವರು ಗೆಲುವಿನ ನಗೆ ಬೀರಿದ್ದಾರೆ. ಬಿಜೆಪಿಯ ಆನಂದ್ ಸಿಂಗ್ ಜಯಭೇರಿಯನ್ನ ಬಾರಿಸಿದ್ದಾರೆ. ಇನ್ನು ಬೆಂಗಳೂರಿನ ಬಿಟಿಎಂ ಲೇಔಟ್ಗೆ ಬಂದ್ರೆ, ಸೊ ಬಿಟಿಎಂ ಲೇಔಟ್ನಲ್ಲಿ ಕಾಂಗ್ರೆಸ್ ಈಗಾಗಲೇ ಗೆಲುವಿನ ನಗೆ ಬೀರಿರುವಂಥದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲೂ ಕೂಡ ಗೆಲುವಿನ ನಗೆ ಬೀರಿದ್ದಾರೆ. ಬಿಟಿಎಂ ಲೇಔಟ್ನಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ಸೊ ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿಗೆ ಇಲ್ಲಿ ಭಾರೀ ಅಂತರದಿಂದ ಗೆಲುವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿ ಭಾರೀ ಅಂತರದಿಂದ ಗೆದ್ದಿದ್ದಾರೆ. 20,000ಕ್ಕೂ ಹೆಚ್ಚು ಮತಗಳಿಂದ ರಾಮಲಿಂಗಾರೆಡ್ಡಿ ಅವರು ಗೆದ್ದಿದ್ದಾರೆ. ಇನ್ನು ಕೆಜೆಪಿ ಕೂಡ ಈಗ ತನ್ನ ಖಾತೆಯನ್ನ ಓಪನ್ ಮಾಡಿದೆ ಹಿರೇಕೆರೂರಿನ ಮೂಲಕ. ಹಿರೇಕೆರೂರಿನಲ್ಲಿ ಈಗಾಗಲೇ ಕೆಜೆಪಿಯ ಅಭ್ಯರ್ಥಿ ಗೆಲುವನ್ನ ದಾಖಲಿಸಿದ್ದಾರೆ. ಹಿರೇಕೆರೂರಿನಲ್ಲಿ ಕೆಜೆಪಿಯ ಅಭ್ಯರ್ಥಿ ಗೆಲುವನ್ನ ಕಂಡಿದ್ದಾರೆ. ಸೊ ಯುಬಿ ಬಣಕಾರ್ಗೆ ಇಲ್ಲಿ ವಿಜಯಮಾಲೆ ತೊಡಿಸಲಾಗಿದೆ. ಇಲ್ಲಿ ಬಿಸಿ ಪಾಟೀಲ್ ಅವರಿಗೆ ಮುಖಭಂಗ ಆಗಿರುವಂಥದ್ದು ಸ್ಪಷ್ಟ. ಕಾಂಗ್ರೆಸ್ನ ಬಿಸಿ ಪಾಟೀಲ್ ಇಲ್ಲಿ ಸೋತಿದ್ದಾರೆ. ಯುಬಿ ಬಣಕಾರ್ ಅವರು ಗೆದ್ದಿದ್ದಾರೆ. ಹನೂರಿಗೆ ಬಂದ್ರೆ, ಹನೂರಿನಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿರುವಂಥದ್ದು. ಕಾಂಗ್ರೆಸ್ ಈಗಾಗಲೇ ಹನೂರಿನಲ್ಲಿ ಗೆದ್ದಿದೆ. ಹನೂರಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ದಾಖಲಿಸಿದ್ದಾರೆ. ಹನೂರಿನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಈಗ ಜಯಭೇರಿಯನ್ನು ಬಾರಿಸಿದ್ದಾರೆ. ಆರ್ ನರೇಂದ್ರ ಹನೂರಿನಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ರು. ಆರ್ ನರೇಂದ್ರ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನು ಸಿಎಂ ಜಗದೀಶ್ ಶೆಟ್ಟರ್ ಅವರ ಗೆಲುವು ಕೂಡ ಆಲ್ಮೋಸ್ಟ್ ಖಚಿತವಾಗ್ತದೆ. ಯಾಕಂದರೆ ಗೆಲುವಿನ ಸನಿಹದಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಸಿಎಂ ಜಗದೀಶ್ ಶೆಟ್ಟರ್ ಬಹುತೇಕ ಗೆಲುವಿನ ಸನಿಹದಲ್ಲಿದ್ದಾರೆ. ಶೆಟ್ಟರ್ ಗೆಲುವು ಬಹುತೇಕ ಖಚಿತ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮಂಡ್ಯಕ್ಕೆ ಬರೋದಾದ್ರೆ, ಮಂಡ್ಯದಲ್ಲೂ ಕೂಡ ಈಗಾಗಲೇ ಅಂಬರೀಷ್ ಗೆಲುವು ಬಹುತೇಕ ನಿಶ್ಚಿತ ಅನ್ನುವಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಹೆಚ್ಚಿನ ಅಂತರವನ್ನ ಅಂಬರೀಷ್ ಅವರು ಕೂಡ ಕಾತ್ಕೊಂಡಿದ್ರು. ಹಾಗೆ ಪ್ರತಿ ಸುತ್ತಿನ ಮತ ಎಣಿಕೆ ಆದಾಗಲೂ ಕೂಡ ಅಂಬರೀಷ್ ಮುನ್ನಡೆಯಲ್ಲೇ ಇದ್ರು. ಈಗ ಮಂಡ್ಯದಲ್ಲಿ ನಟ ಅಂಬರೀಷ್ ಗೆಲುವು ಬಹುತೇಕ ಖಚಿತವಾಗ್ತಾ ಇದೆ. ಭಾರಿ ಮುನ್ನಡೆಯನ್ನ ಕಾತ್ಕೊಂಡಿರುವಂತಹ ರೆಬಲ್ ಸ್ಟಾರ್ ಅಂಬರೀಷ್ ಗೆಲುವು ಕೂಡ ಇಲ್ಲಿ ಖಚಿತವಾಗ್ತಾ ಇದೆ. ಈಗ ಓವರಾಲ್ ಟ್ಯಾಲಿ ಒಂದ್ಸತಿ ನೋಡೋಣ. ಸೊ ಹೇಗೆ ಒಂದು ಪಕ್ಷಗಳ ಬಲಾಬಲ ಇದೆ ಅಂಥೇಳಿ. ಪಕ್ಷಗಳ ಬಲಾಬಲ ಮುನ್ನಡೆ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಕಾಂಗ್ರೆಸ್ ಈಗಾಗಲೇ 95 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿರುವಂಥದ್ದು. ಬಿಜೆಪಿ 36 ಕ್ಷೇತ್ರಗಳು, ಜೆಡಿಎಸ್ 37 ಕ್ಷೇತ್ರಗಳಲ್ಲಿ, ಕೆಜೆಪಿ 8 ಸ್ಥಾನಗಳಲ್ಲಿ, ಹಾಗೆ ಬಿಎಸ್ಆರ್ 2 ಸ್ಥಾನಗಳಲ್ಲಿ, ಇತರರು 16 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನು ಕಾತ್ಕೊಳ್ತಾರೆ. ಈಗ ಒಂದು ಚಿಕ್ಕ ಬ್ರೇಕ್.